ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು GPST ಎಕ್ಸಾಮಿನೇಷನ್ 2022ರಲ್ಲಿ ನಡೆದಿರುವಂಥ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಮೊದಲ 4 ಪ್ರಶ್ನೆಗಳನ್ನು ಈಗಲೇ ಡಿಸ್ಕಸ್ ಮಾಡಿದ್ದೀವಿ. ಈಗ ಮುಂದುವರೆದು 5ನೇ ಪ್ರಶ್ನೆಯಿಂದ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ಹಿಂದಿನ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಮತ್ತು ಮೊದಲ 4 ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನಾವು ಡೀಪಾಗಿ ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು ಪ್ರಶ್ನೆ ಪತ್ರಿಕೆ ಏನಿದೆ GPST TET HSTR ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಅದಕ್ಕಾಗಿ ನಾವು 4 ಆಪ್ಷನ್ಗಳೇನಿರ್ತವೆ ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಕಂಪ್ಲೀಟಾಗಿ 4 ಪ್ರಶ್ನೆಗಳ ಒಂದು ಆಯ್ಕೆಗಳ ಒಂದು ಕಂಪ್ಲೀಟ್ ವಿಶ್ಲೇಷಣೆಯನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಆದ್ದರಿಂದ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಅಥವಾ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಮುಂದಿನ 5ನೇ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ ಈ ರೀತಿಯಾಗಿದೆ. ತರಂಗ ಚಲನೆಗೆ ಸಂಬಂಧಿಸಿದಂತೆ 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆಯೇ ಆವೃತ್ತಿಯ ಪಾರ ಇಟ್ ಮೀನ್ಸ್ ಆ್ಯಂಪ್ಲಿಟ್ಯೂಡ್, ಕಾಲಾವಧಿ, ತರಂಗದೂರ ಇಟ್ ಮೀನ್ಸ್ ವೇವ್ ಲೆಂತ್. ಈ ಒಂದು ವ್ಯಾಖ್ಯೆಗಳು ಒಂದು ಡೆಫಿನೇಷನ್ಗಳು ನಿಮಗೆ ಗೊತ್ತಿದ್ದರೆ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದಾಗಿತ್ತು. ಹಾಗಾದರೆ ಇವುಗಳ ಡೆಫಿನೇಷನ್ ಏನು ಅಂತ ನೋಡೋಣ. ಓಕೆ, ಇವಾಗ 5ನೇ ಪ್ರಶ್ನೆಯ ಪರಿಹಾರವನ್ನು ನೋಡೋಣ. ಮೊದಲನೇದಾಗಿ ಆವೃತ್ತಿ ಅಂದರೆ ಫ್ರೀಕ್ವೆನ್ಸಿ ಅಂದರೆ ಏನು? 1 ಸೆಕೆಂಡಿನಲ್ಲಿ ಒಂದು ನಿರ್ದಿಷ್ಟ ಬಿಂದುವನ್ನು ಹಾದು ಹೋಗುವ ತರಂಗಗಳ ಸಂಖ್ಯೆಯನ್ನು ನಾವು ಏನಂತ ಕರಿತೀವಿ? ಆವೃತ್ತಿ ಅಂತ ಕರಿತೀವಿ. ಈಗ ನಾವು ಏನು ಮಾಡೋಣಪ್ಪ ಅಂದರೆ ಒಂದು X ಆಕ್ಸಸ್ Y ಆಕ್ಸಸ್ ರೇಖೆಯನ್ನು ತೆಗೆದುಕೊಳ್ಳೋಣ. 1 ಸೆಕೆಂಡಲ್ಲಿ ಒಂದು ನಿರ್ದಿಷ್ಟ ಈಗ ಒಂದು ಬಿಂದು ಇದೆ ಅಂತ ಕನ್ಸಿಡರ್ ಮಾಡೋಣ. ಇದರಿಂದ ಏನಾಗ್ತಾ ಇದೆ ಅಂದರೆ ಒಂದು ವೇವ್ಸು ಹೀಗೆ ಬಂದು ಈ ರೀತಿಯಾಗಿ ಹೋಗುತ್ತೆ. ಹೌದಾ? ವೇವ್ಸ್ಗಳು ಇದೇ ರೀತಿಯಾಗಿ ಬರುತ್ತಾ? ಈ ವೇವ್ಸ್ಗಳು ಈ ಒಂದು ಬಿಂದುವಿನಲ್ಲಿ 1 ಸೆಕೆಂಡಲ್ಲಿ ಎಷ್ಟು ವೇವ್ಸ್ಗಳು ಮೂವ್ ಆಗ್ತವೆ ಆ ಒಂದು ತರಂಗಗಳ ಸಂಖ್ಯೆಗೆ ನಾವು ಆವೃತ್ತಿ ಅಂತ ಹೇಳಿ ಕರಿತೀವಿ. ಹಾಗಾದರೆ ಮುಂದಿನ ಒಂದು ಆಪ್ಷನ್ ಏನು? ಪಾರ ಅಂದರೆ ಏನು ಅಂತ ನೋಡೋಣ. ಪಾರ ಅಂದರೆ ಏನು? ಪಾರ ಅಂದರೆ ಸಮತಲ ಸ್ಥಾನದಿಂದ ಗರಿಷ್ಠ ಸ್ಥಳಾಂತರವನ್ನು ಅಳತೆಯಾಗಿದೆ. ಸೊ ಇವಾಗ ಇಲ್ಲಿ ಒಂದು ಚಿತ್ರವನ್ನು ಗಮನಿಸ್ತಾ ಇದ್ದೀರಾ. ಈ ಚಿತ್ರದಲ್ಲಿ ಒಂದು ವೇವ್ಸು ಈ ರೀತಿಯಾಗಿ ಬಂದಿದೆ. ಈ ರೀತಿಯಾಗಿ ಬಂದಾಗ ಈ ವೇವ್ ಏನಾಗ್ತಾಯಿದೆ, ಎಷ್ಟು ಎತ್ತರಕ್ಕೆ ಇದು ಹೋಗಿದೆ, ಈ ರೀತಿಯಾಗಿ ಇಷ್ಟು ಡಿಸ್ಟೆನ್ಸನ್ನು ನಾವು ಆ್ಯಂಪ್ಲಿಟ್ಯೂಡ್ ಅಂತ ಕರಿತೀವಿ. ಕೆಲವೊಂದು ವೇವ್ಸ್ಗಳು ಇಷ್ಟೇ ಚಿಕ್ಕದಾಗಿರ್ತವೆ, ಕೆಲವೊಂದು ವೇವ್ಸ್ಗಳು ತುಂಬಾ ದೊಡ್ಡದಾಗಿ ಬಂದಿರ್ತವೆ. ಈ ರೀತಿಯಾಗಿ ಈ ವೇವ್ಸ್ಗಳ ಒಂದು ಗರಿಷ್ಠ ಸ್ಥಾನವನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಪಾರ ಅಂತ ಹೇಳಿ ಕರಿತೀವಿ. ಪಾರ ಅಂದರೆ ಆ್ಯಂಪ್ಲಿಟ್ಯೂಡ್. ಓಕೆ, ಹಾಗಾದರೆ ಕಾಲಾವಧಿ ಅಂದರೆ ಏನು? ಕಾಲಾವಧಿ ಅಂದರೆ ಏನು? ಒಂದು ನಿರ್ದಿಷ್ಟ ಬಿಂದುವನ್ನು ಹಾದು ಹೋಗಲು ಒಂದು ಕಂಪನದ ಒಂದು ಸಂಪೂರ್ಣ ಚಕ್ರವು ತೆಗೆದುಕೊಳ್ಳುವ ಸಮಯವನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಕಾಲಾವಧಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲು, ಇದು ಒಂದು ವೇವ್ಸ್ ಇದೆ, ಹೌದಾ? ಈ ವೇವ್ ಏನಾಗ್ತಾ ಇದೆ ಅಂದರೆ ಮೂವ್ ಆಗ್ತಾ ಇದೆ. ಇದು ಒಂದು ನಿರ್ದಿಷ್ಟ ಬಿಂದುವನ್ನು ಹಾದು ಹೋಗಲು ಒಂದು ಕಂಪನ. ಈಗ ಒಂದು ಬಿಂದುವನ್ನು ನಾವು ಪಾಯಿಂಟ್ ಮಾಡಿದ್ವಿ ಯಾವಾಗಲೇ, ಯಾವುದಕ್ಕೆ? ಆವೃತ್ತಿಗೆ. ಈ ಆವೃತ್ತಿಯ ಬಿಂದುವಿನ ಮೂಲಕ ಹಾದು ಹೋಗಲು ಒಂದು ಸಂಪೂರ್ಣ ಚಕ್ರ, ಒಂದು ಕಂಪ್ಲೀಟ್ ಸೈಕಲ್ ಅಂದರೆ ಒಂದು ವೇವ್ ಹಾಫ್ ವೇವ್ ಕೆಳಗಡೆ ಬರುತ್ತೆ, ಹಾಫ್ ವೇವ್ ಮೇಲ್ಗಡೆ ಬರುತ್ತೆ. ಈ ರೀತಿಯಾಗಿ ಒಂದು ವೇವ್ ಕೆಳಗಡೆ ಬಂದು ಮೇಲ್ಗಡೆವರೆಗೆ ಬಂದರೆ ಇದಕ್ಕೆ ನಾವು ಕಂಪ್ಲೀಟ್ ಒನ್ ವೇವ್ ಅಂತ ಕರಿತೀವಿ. 2ನೇ ವೇವ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ಅಗೇನ್ ಬಂದು ಇಲ್ಲಿಂದಾಗಿ 2 ವೇವ್ ಆಗುತ್ತೆ. ಈ ರೀತಿಯಾಗಿ ಒಂದು ಬಿಂದುವಿನ ಮೂಲಕ ಎಷ್ಟು ಸೆಕೆಂಡ್ಗಳಲ್ಲಿ ಆ ಒಂದು ಬಿಂದುವಿನ ಮೂಲಕ ವೇವ್ಸ್ಗಳು ಹಾದು ಹೋಗ್ತವೆ, 1 ಸೆಕೆಂಡಲ್ಲಿ ಎಷ್ಟು ವೇವ್ಸ್ಗಳು ಹಾದು ಹೋಗ್ತವೆ, ಅದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಕಾಲಾವಧಿ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂದರೆ ತರಂಗ ದೂರ.
ತರಂಗ ದೂರ ಅಂದರೆ ಏನು? ವೇವ್ ಲೆಂತ್. ತರಂಗ ದೂರ ಎಂದರೆ ತರಂಗದ ಮೇಲಿನ ಎರಡು ಅನುಕ್ರಮ ಬಿಂದುಗಳ ನಡುವಿನ ದೂರಕ್ಕೆ ನಾವು ವೇವ್ ಲೆಂತ್ ಅಂತ ಕರಿತೀವಿ. ನೋಡಿ, ನಾವೀಗ ಒಂದು ವೇವನ್ನು ಕನ್ಸಿಡರ್ ಮಾಡೋಣ. ಈ ವೇವು ಈ ರೀತಿಯಾಗಿದೆ, ಸರಿನಾ? ಈ ವೇವು ಈ ಒಂದು ಎತ್ತರದಲ್ಲಿರುವಂಥದ್ದಕ್ಕೆ ನಾವು ಕ್ರಸ್ಟ್ ಅಂತ ಕರಿತೀವಿ. ಈ ರೀತಿ ಕೆಳಗಡೆ ಬಂದಿರುವಂಥ ವೇವ್ಗೆ ನಾವು ಟ್ರಫ್ ಅಂತ ಕರಿತೀವಿ. ಈಗ ಕ್ರಸ್ಟ್ ಮತ್ತು ಕ್ರಸ್ಟ್ಗಳ ನಡುವಿನ ದೂರ ಏನಿರುತ್ತೆ, ಅಥವಾ ಟ್ರಫ್ ಮತ್ತು ಟ್ರಫ್ಗಳ ನಡುವಿನ ಅಂತರ ಏನಿರುತ್ತೆ, ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ತರಂಗ ದೂರ ಅಂತ ಕರಿತೀವಿ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ನಾವು ನೋಡೋದಾದರೆ, ಸರಿಯಾದ ಉತ್ತರ ಏನಾಗಿರುತ್ತೆ? ತರಂಗ ಚಲನೆಗೆ ಸಂಬಂಧಿಸಿದ 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಆವೃತ್ತಿ ಅಂತೇಳಿ ಕರಿತೀವಿ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಆವೃತ್ತಿ. ಪಾರ್ ಅಂದರೆ ಏನು? ಆಂಪ್ಲಿಟ್ಯೂಡ್ ಅಂದರೆ ಏನು? ಒಂದು ವೇವ್ಸು ಎಷ್ಟು ಎತ್ತರಕ್ಕೆ ಹೋಗಿರುತ್ತೆ ಅದರ ಒಂದು ಅಳತೆಯನ್ನು ನಾವು ಪಾರ ಅಂತ ಕರಿತೀವಿ. ಕಾಲಾವಧಿ ಅಂದರೆ ಏನು? ಒಂದು ಬಿಂದುವಿನ ಮೂಲಕ ಎಷ್ಟು ಸೆಕೆಂಡ್ಗಳಲ್ಲಿ ಎಷ್ಟು ವೇವ್ಸ್ ಹಾದು ಹೋಗುತ್ತೆ ಅನ್ನೋದನ್ನು ನಾವು ಕಾಲಾವಧಿ ಅಂತೇಳಿ ಕರಿತೀವಿ. ತರಂಗ ದೂರ ಅಂತಂದರೆ ಒಂದು ವೇವ್ಸ್ಗಳ ಹೈಯೆಸ್ಟ್ ಪೀಕ್ ಮತ್ತು ಲೋವೆಸ್ಟ್ ಪೀಕ್, ಹೈಯೆಸ್ಟ್ ಪೀಕ್ ಮತ್ತು ಇನ್ನೊಂದು ವೇವ್ನ ಹೈಯೆಸ್ಟ್ ಪೀಕ್ ನಡುವಿನ ಅಂತರಕ್ಕೆ ನಾವು ತರಂಗ ದೂರ ಅಂತೇಳಿ ಕರಿತೀವಿ. ಓಕೆ, ಕ್ಲಿಯರ್ ಆಯಿತು ಅನ್ಕೋತೀನಿ. ಸರಿಯಾದ ಉತ್ತರ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಆವೃತ್ತಿ ಆಗಿರುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಒಂದು ಅಶ್ವಶಕ್ತಿ ಅಂದರೆ ಇಟ್ ಮೀನ್ಸ್ ಹಾರ್ಸ್ ಪವರ್ ಅನ್ನು ವ್ಯಾಟ್ಗಳಲ್ಲಿ ವ್ಯಕ್ತಪಡಿಸಿದಾಗ, ನೋಡಿ ಇದು 10ನೇ ತರಗತಿಯ ವಿದ್ಯುತ್ ಶಕ್ತಿ ಚಾಪ್ಟ್ರಲ್ಲಿ ಗಮನಿಸಿ, ನೆನಪಿರಲಿ, ಈ ರೀತಿ ಕಾಲಮಲ್ಲಿ ಕೊಟ್ಟಿರ್ತಾರಲ್ವ, ಆ ಒಂದು ಕಾಲಮಿಂದ ನೇರವಾಗಿ ತೆಗೆದುಕೊಂಡಿರುವಂಥ ಒಂದು ಪ್ರಶ್ನೆ ಆಗಿದೆ. ಓಕೆನಾ? ಆದ್ದರಿಂದ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರಗಳು ಈ ರೀತಿಯಾಗಿರ್ತವೆ. ಆದ್ದರಿಂದ ನೀವು ಟೆಕ್ಸ್ಟ್ ಬುಕ್ ಕಡೆಗೆ ಪ್ರತಿಯೊಂದನ್ನು ಗಮನಿಸ್ತಾ ಬಂದು ನೇರವಾದ ಪ್ರಶ್ನೆಗಳು ಸುಮಾರು ನೇರವಾಗಿ ಪ್ರಶ್ನೆಗಳು ಬರ್ತವೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಒಂದು ಹಾರ್ಸ್ ಪವರ್ ಈಸ್ ಈಕ್ವಲ್ಸ್ ಟು 746 ವ್ಯಾಟ್ ಅಂತಕ್ಕಂಥದ್ದು. ಇದು ನೇರವಾದ ಪ್ರಶ್ನೆಯಾಗಿದೆ. ಸೊ ನೋಡಿ, ನೆಕ್ಸ್ಟ್ 7ನೇ ಪ್ರಶ್ನೆ, ವಜ್ರದ ವಕ್ರೀಭವನ ಸೂಚ್ಯಾಂಕ ಏನು? ಇದು ಕೂಡ ನೇರವಾದ ಪ್ರಶ್ನೆಯಾಗಿದೆ. ಬೆಳಕು ಈ ಒಂದು ಚಾಪ್ಟರಿಂದ ತೆಗೆದುಕೊಂಡು ರಿಫ್ರ್ಯಾಕ್ಟಿವ್ ಇಂಡೆಕ್ಸಲ್ಲಿ ಕೆಲವೊಂದು ಮೆಟಲ್ಸ್ಗಳ ಕೆಲವೊಂದು ಮಟೀರಿಯಲ್ಸ್ಗಳ ರಿಫ್ರ್ಯಾಕ್ಟಿವ್ ಇಂಡೆಕ್ಸನ್ನು ಕೊಟ್ಟಿದ್ದಾರೆ. ನೀರು, ಗಾಳಿ, ಗಾಜು ಈ ರೀತಿಯಾಗಿ ಬೇರೆ ಬೇರೆ ರಿಫ್ರ್ಯಾಕ್ಟಿವ್ ಇಂಡೆಕ್ಸನ್ನು ಒಂದು ಕಾಲಮಲ್ಲಿ ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ದಾರೆ. ಆದ್ದರಿಂದ ಅತಿ ಕಡಿಮೆ ವಕ್ರೀಭವನ ಸೂಚ್ಯಾಂಕ, ಅತಿ ಹೆಚ್ಚು ವಕ್ರೀಭವನ ಸೂಚ್ಯಾಂಕ, ಈ ರೀತಿಯಾಗಿ ವಿಶೇಷವಾಗಿರುವಂಥ ಕೆಲವೊಂದಿಷ್ಟು ಥಿಂಗ್ಸ್ಗಳನ್ನು ನೀವು ನೆನಪಿಟ್ಕೊಂಡು ಆನ್ಸರನ್ನು ಮಾಡಬೇಕಾಗತ್ತೆ. ಇದು ಕೂಡ ನೇರವಾದ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಏನಾಗಿರುತ್ತೆ ಅಂದರೆ 2.42 ಎಂತಕ್ಕಂಥದ್ದು. ಇದು ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ, ಒಂದು ವಸ್ತುವಿನ ಪ್ರತಿಬಿಂಬವು ಮೂಡುವ ಮಾನವನ ಕಣ್ಣಿನ ಭಾಗ ಯಾವುದು ಅಂತಕ್ಕಂಥದ್ದು. ಸೊ ಇದು ಕೂಡ ಬೆಳಕು ಚಾಪ್ಟರಿಂದ ತೆಗೆದುಕೊಂಡಿರುವಂಥದ್ದು. 10ನೇ ತರಗತಿಯಲ್ಲಿ ಇರುವಂಥ ಇದು ನೇರವಾದ ಒಂದು ಪ್ರಶ್ನೆಯಾಗಿದೆ. ಮೊದಲನೇದಾಗಿ ಇದು ಕಣ್ಣಿನ ಚಿತ್ರ ಯಾವ ರೀತಿಯಾಗಿ ಬಿಡಿಸ್ಬೇಕು, ಕಣ್ಣಿನ ಚಿತ್ರವನ್ನು ಕೇಳ್ಬೋದು, ಕಣ್ಣಿನಲ್ಲಿರುವಂಥ ಭಾಗಗಳನ್ನು ಗುರುತಿಸಿ ಅಂತ ಕೇಳ್ಬೋದು. ಆದ್ದರಿಂದ ಈ ಕಣ್ಣನ್ನು ನೆನ್ಪಿಟ್ಕೊಳ್ಳಿ ಮತ್ತು ಆ ಕಣ್ಣಿನಲ್ಲಿ ಯಾವ ರೀತಿಯಾಗಿ ಫಂಕ್ಷನ್ ನಡೆಯುತ್ತೆ ಅದನ್ನು ಕೂಡ ನೀವು ಡೀಟೇಲಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಈ ಕಣ್ಣಿನ ಮೇಲೆ ಬೆಳಕು ಅಥವಾ ಇಮೇಜ್ ಮೊದಲಿಗೆ ಯಾವ ಒಂದು ಭಾಗಕ್ಕೆ ಬೀಳುತ್ತೆ, ಈ ರೀತಿಯಾದ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಬಹುದು. ಓಕೆನಾ? ಆದ್ದರಿಂದ ವಸ್ತುವಿನ ಪ್ರತಿಬಿಂಬವು ಮಾನವನ ಯಾವ ಕಣ್ಣಿನ ಭಾಗಕ್ಕೆ ಮೂಡುತ್ತೆ ಅಂತಕ್ಕಂಥದ್ದು ಪ್ರಶ್ನೆಯಾಗಿತ್ತು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ರೆಟಿನಾ ಆಗಿರುತ್ತೆ. ರೆಟಿನಾದ ಮೇಲೆ ಏನಾಗುತ್ತೆ, ಮೊದಲು ಇಮೇಜ್ ಫಾರ್ಮೇಷನ್ ಆಗುತ್ತೆ. ವರ್ಣಪಟಲದಲ್ಲಿ ಏನಾಗುತ್ತೆ ಅಂದರೆ ಕಲರ್ ಐಡೆಂಟಿಫಿಕೇಷನ್ ಆಗುವಂಥದ್ದು. ಕಾರ್ನಿಯಾ ಮತ್ತು ಕಣ್ಣಿನ ಪಾಪೆ, ಇವು ಕಣ್ಣಿನಲ್ಲಿ ಬರುವಂಥ ಬೇರೆ ಬೇರೆ ಭಾಗಗಳ ಬೇರೆ ಬೇರೆ
ಆಗಿರುವಂಥ ಫಂಕ್ಷನ್ಸ್ಗಳು ಇರ್ತವೆ. ಅವುಗಳ ಬಗ್ಗೆ ನೀವು ಗಮನವನ್ನು ವಹಿಸಬೇಕಾಗತ್ತೆ. ನೆಕ್ಸ್ಟು 9ನೇ ಪ್ರಶ್ನೆ, ಇದು ಕೂಡ ನೇರವಾದ ಪ್ರಶ್ನೆಯಾಗಿದೆ. ಕಲ್ಪಕಂ ಪರಮಾಣು ವಿದ್ಯುತ್ ಸ್ಥಾವರ ಕಂಡುಬರುವಂಥ ರಾಜ್ಯ ಯಾವುದು ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ತಮಿಳುನಾಡು ಎಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟು 10ನೇ ಪ್ರಶ್ನೆ, ಕಾರ್ಬನ್ ಸಂಯುಕ್ತಗಳ ಅನುರೂಪ ಶ್ರೇಣಿಯಲ್ಲಿನ ಕ್ರಮಾನುಗತ ಸದಸ್ಯರುಗಳ ನಡುವಿನ ವ್ಯತ್ಯಾಸ. ಇದು ಯಾವೊಂದು ಚಾಪ್ಟ್ರಲ್ಲಿ ಬರುತ್ತೆ ಅಂದರೆ 10ನೇ ತರಗತಿಯ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ. ಅನುರೂಪ ಸರಣಿಗಳು ಎನ್ನುವಂಥ ಒಂದು ಸಬ್ ಕಾನ್ಸೆಪ್ಟ್ ಬರುತ್ತೆ. ಆ ಒಂದು ಕಾನ್ಸೆಪ್ಟಲ್ಲಿ ಬಂದಿರುವಂಥ ಪ್ರಶ್ನೆಗಳು ಈ ರೀತಿಯಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಇಲ್ಲಿ CH2 ಎಂತಕ್ಕಂಥದ್ದು. ಅಂದರೆ ಅನುರೂಪ ಶ್ರೇಣಿಯಲ್ಲಿರುವಂಥ 2 ಕ್ರಮಾನುಗತ ಸದಸ್ಯರುಗಳ ನಡುವಿನ ವ್ಯತ್ಯಾಸ ಎಂತಕ್ಕಂಥದ್ದು CH2 ಆಗಿರುತ್ತೆ. ಸೊ ಇದನ್ನು ಕೂಡ ನೀವು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಗಮನಿಸ್ತಾ ಬಂದರೆ ಅಂದರೆ CH4 ಮತ್ತು CH6 ಮತ್ತು CH8 ಈ ರೀತಿಯಾಗಿ ಕ್ರಮಾನುಗತ ಸರಣಿ ಬರ್ತಕ್ಕಂಥದ್ದು. ಅವುಗಳ ನಡುವಿನ ವ್ಯತ್ಯಾಸ CH2 ಆಗಿರುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ 11ನೇ ಪ್ರಶ್ನೆ, ಫಾಸ್ಫರಸ್ ಪೆಂಟಾಕ್ಸೈಡ್ ಈ ಸಂಯುಕ್ತದಲ್ಲಿನ ವೇಲೆನ್ಸಿ ಎಷ್ಟು? ಸೊ ಇದನ್ನು ನಾವು ನೇರವಾಗಿ ಇಲ್ಲಿ ನೋಡ್ತಾ ಬರ್ಬೋದು. ಫಾಸ್ಫರಸ್ ಪೆಂಟಾಕ್ಸೈಡ್, ಪೆಂಟೋ ಆಕ್ಸೈಡ್ O5 ಇದೆ, 2 P2 ಇದೆ. ಸೊ ಇಲ್ಲಿ P2 ಅಲ್ಲಿ ಕೂಡ ಪೇರ್ಡ್ ಎಲೆಕ್ಟ್ರಾನ್ ಇದೆ. O5ಅಲ್ಲಿ ಏನಾಗ್ತಿದೆ, 2 ಜೊತೆ ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತವೆ, ಆದರೆ ಒಂದು ಎಲೆಕ್ಟ್ರಾನ್ ಏನಾಗುತ್ತೆ ವೇಲೆನ್ಸಿ ಇರುತ್ತೆ. ಹಾಗಾಗಿ ಈ ಫಾಸ್ಫರಸ್ ಪೆಂಟಾಕ್ಸೈಡಲ್ಲಿ ಔಟರ್ಮೋಸ್ಟ್ ಸೆಲ್ಲಲ್ಲಿ 5 ವೇಲೆನ್ಸಿ ಎಲೆಕ್ಟ್ರಾನ್ಗಳು ಇರೋದರಿಂದ ಈ ಒಂದು ಫಾಸ್ಫರಸ್ ಪೆಂಟಾಕ್ಸೈಡ್ಗೆ ಏನಾಗ್ತಾಯಿದೆ ಅಂದರೆ 5 ವೇಲೆನ್ಸಿಗಳು ಇರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು 12ನೇ ಪ್ರಶ್ನೆ, ಇದು ಕೂಡ ನೇರವಾಗಿರುವಂಥ ಪ್ರಶ್ನೆ. ಲೋಹ ಮತ್ತು ಅಲೋಹಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ್ದು. ಲೋಹ ಮತ್ತು ಅಲೋಹಗಳಿಗೆ ಸಂಬಂಧಿಸಿದ ಹಾಗೆ ಈ ಒಂದು ಚಾಪ್ಟರ್ ಏನಿದೆ ಇದನ್ನು ಕೂಡ ನಾವು ಕಂಪ್ಲೀಟಾಗಿ ಪಾಯಿಂಟ್ ವೈಸ್ ಪಾಯಿಂಟ್ ಡಿಸ್ಕಸ್ ಮಾಡಿದ್ದೀವಿ. ಇದರ ಒಂದು ನೋಟ್ಸನ್ನು ಕೂಡ ನಾವು ಕಳಿಸಿದ್ದೇವೆ ಮತ್ತು ಇದಕ್ಕೆ ಸಂಬಂಧಿಸಿದ ಪಠ್ಯಪುಸ್ತಕದಲ್ಲಿ ಮಧ್ಯದಲ್ಲಿ ಬರುವಂಥ ಪ್ರಶ್ನೆಗಳನ್ನು ಮತ್ತು ಅಭ್ಯಾಸದಲ್ಲಿರುವಂಥ ಎಲ್ಲ ಪ್ರಶ್ನೆಗಳನ್ನು ಲೋಹ ಮತ್ತು ಅಲೋಹಗಳು ಇದಕ್ಕೆ ಸಂಬಂಧಿಸಿದ ಮಲ್ಟಿಪಲ್ ಚಾಯ್ಸ್ ಕ್ವೆಶನನ್ನು ಕೂಡ ನಮ್ಮ ಚಾನಲಲ್ಲಿ ಪೋಸ್ಟಲ್ಲಿ ನಾವು ಕ್ವಿಜನ್ನು ಕೇಳಿದ್ದೀವಿ. ಅಲ್ಲಿ ಕೂಡ ನೀವು ಆನ್ಸರ್ ಮಾಡಿ ನಿಮ್ಮ ಉತ್ತರವನ್ನು ನೀವು ಪರಿಶೀಲನೆಯನ್ನು ಮಾಡ್ಬೋದು. ಸೊ ಲೋಹ ಅಲೋಹ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಕಂಪ್ಲೀಟ್ ಎಲ್ಲ ವಿಡಿಯೋಗಳು ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿಗೆ ಹೋಗಿ ನೀವು ವಿಸಿಟ್ ಮಾಡಿ ನೋಡ್ಬೋದು. ಓಕೆ, ಈಗ ಹೊಳಪುಳ್ಳ ಅಲೋಹ ಎಂತಕ್ಕಂಥದ್ದು ಸರಿಯಾದ ಉತ್ತರ ಅಯೋಡಿನ್ ಆಗಿರುತ್ತೆ. ಅಯೋಡಿನ್ ಏನಾಗಿರುತ್ತೆ, ಇದು ಒಂದು ಅಲೋಹ ಆಗಿದೆ, ಆದರೂ ಕೂಡ ಇದಕ್ಕೆ ಏನಾಗಿರುತ್ತೆ ಶೈನ್ ಇರುತ್ತೆ. ಹಾಗಾಗಿ ಹೊಳಪುಳ್ಳ ಅಲೋಹ ಎಂತಕ್ಕಂಥದ್ದು ಅಯೋಡಿನ್ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 13ನೇ ಪ್ರಶ್ನೆ, 11 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಪರಮಾಣುಗಳ ಸಂಖ್ಯೆ ಎಷ್ಟು? 1 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ನಲ್ಲಿ 1/6 ಇಂಟು ಈ ರೀತಿಯಾಗಿ ಈ ಒಂದು 1/6 ಕಾರ್ಬನ್ ಡೈಆಕ್ಸೈಡ್ ಪರಮಾಣುಗಳು ಅಂತೇಳಿ ಕೊಟ್ಟಿರ್ತಾರೆ. ಸೊ 1 ಗ್ರಾಮ್ನಲ್ಲಿ 0.6.022 10⁻23 ಪರಮಾಣುಗಳಿದ್ದರೆ 11 ಗ್ರಾಮಲ್ಲಿ 11 ಇಂಟು 6022 10⁻23 ಪರಮಾಣುಗಳು ಇರ್ತವೆ. ಇದು ಸರಿಯಾದ ಉತ್ತರ 2ನೇ ಪ್ರಶ್ನೆಯಾಗಿದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಕೊಟ್ಟಿರುವ ಸಂಯುಕ್ತಗಳಲ್ಲಿ ಆಮ್ಲೀಯ ಲವಣ ಯಾವುದು? ಇಲ್ಲಿ 4 ಸಂಯುಕ್ತಗಳನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ಆಮ್ಲವೂ ಆಗಿರಬೇಕು ಮತ್ತು ಲವಣವೂ ಆಗಿರಬೇಕು. ಇಂಥ ಸಂಯುಕ್ತ ಯಾವುದು ಅಂತ ಕೇಳಿದೆ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 NH4Cl ಅಂತಕ್ಕಂಥದ್ದು. NaCl ಅಂತಕ್ಕಂಥದ್ದು ಸಂಯುಕ್ತಗಳಲ್ಲಿ ಆಮ್ಲೀಯ ಲವಣ ಆಗಿದೆ. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ,
ಅಯೋಡಿನ್ ಮತ್ತು ಮರಳಿನ ಮಿಶ್ರಣವನ್ನು ಪ್ರತ್ಯೇಕಿಸುವ ವಿಧಾನ ಯಾವುದು ಅಂತ ಇದೆ. ಇದು ಕೂಡ ಏನಾಗ್ತಾ ಇದೆ ಅಂದರೆ ಇದು ಲೋಹಗಳ ಒಂದು ಉದ್ಧರಣಕ್ಕೆ ಸಂಬಂಧಿಸಿದ ಒಂದು ವಿಧಾನ ಇದೆ. ಸೊ ಇದರಲ್ಲಿ ಆಪ್ಷನ್ಗಳು ಈ ರೀತಿಯಾಗಿದೆ: ಸೋಸುವಿಕೆ, ಸಾಂದ್ರೀಕರಣ, ಸ್ಫಟಿಕರಣ ಎಂತಕ್ಕಂಥದ್ದು, ಮತ್ತು ಕೊನೆಯದಾಗಿ ಉತ್ಪತನ ಎಂತಕ್ಕಂಥದ್ದು ಒಂದು ಪ್ರೊಸೆಸ್ ಇದೆ. ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಹಾಗಾದರೆ 4 ಆಯ್ಕೆಗಳ ಒಂದು ವಿಶ್ಲೇಷಣೆಯನ್ನು ಮಾಡಿ ನಾವು ಸರಿಯಾದ ಉತ್ತರಕ್ಕೆ ಬರೋಣ. ಈಗ ಮೊದಲಿಗೆ ಆಯ್ಕೆಗಳ ಒಂದು ವಿಶ್ಲೇಷಣೆಯನ್ನು ನೋಡೋಣ. ಈ ಒಂದು ಪ್ರಶ್ನೆಗಳ ಒಂದು ಆಯ್ಕೆಗಳ ವಿವರಣೆಯನ್ನು ನೋಡೋಣ. ಮೊದಲನೇದಾಗಿ ಸೋಸುವಿಕೆ ಅಂದರೆ ಏನು? ದ್ರವದಿಂದ ಘನ ಕಣಗಳನ್ನು ಬೇರ್ಪಡಿಸಲು ಬಳಸುವಂಥ ಒಂದು ಪ್ರಕ್ರಿಯೆಯಾಗಿದೆ. ದ್ರವದಿಂದ ಘನಗಳನ್ನು ಬೇರ್ಪಡಿಸುವಂಥ ಒಂದು ಪ್ರಕ್ರಿಯೆಗೆ ಈ ದ್ರವವನ್ನು ನಾವು ಈ ಒಂದು ಪೋರಸ್ ಪೇಪರ್ ಅಂತ ಕರಿತೀವಿ. ಸುರಂಧ್ರ ಮಾಧ್ಯಮದ ಮೂಲಕ ಹಾದು ಹೋಗುವಂತೆ ಮಾಡುವಂಥದ್ದು ಇದಕ್ಕೆ ನಾವು ಫಿಲ್ಟರ್ ಪೇಪರ್ ಅಂತ ಕೂಡ ಕರಿತೀವಿ. ಈ ಫಿಲ್ಟ್ರಲ್ಲಿ ಏನಾಗುತ್ತೆ ಅಂದರೆ ಘನ ಫಿಲ್ಟರಲ್ಲಿ ಉಳ್ಕೊಂಡು ದ್ರವ ಏನಾಗುತ್ತೆ ಅಂದರೆ ಈ ಒಂದು ಘನ ಮತ್ತು ದ್ರವ ಸೋಸಲ್ಪಟ್ಟು ಇಲ್ಲಿ ಇವುಗಳ ಒಂದು ಮಿಶ್ರಣದಿಂದ ನಾವು ಏನನ್ನು ಮಾಡಬೇಕು ಅಂದರೆ ಪ್ರತ್ಯೇಕಿಸುವಂಥ ವಿಧಾನವನ್ನು ಕೈಗೊಳ್ತೀವಿ. ಓಕೆ, ನೆಕ್ಸ್ಟ್ ಒಂದು ವಿಧಾನ ಏನಪ್ಪ ಅಂದರೆ ಸಾಂದ್ರೀಕರಣ ಎಂತಕ್ಕಂಥದ್ದು. ಸಾಂದ್ರೀಕರಣ ಅಂದ್ರೇನು? ಸಾಂದ್ರೀಕರಣ ನೀರಿನ ಆವಿಯ ದ್ರವವಾಗುವ ಒಂದು ಪ್ರಕ್ರಿಯೆ. ಇದು ಭೂಮಿಯಲ್ಲಿ ಆಗುವಂಥ ಒಂದು ಪ್ರಕ್ರಿಯೆಯಾಗಿದೆ. ಹಿಮ್ಮುಖ ಪ್ರಕ್ರಿಯೆ ಅಂದರೆ ಭೂಮಿ ಮೇಲೆ ಇರತಕ್ಕಂಥ ನೀರು ಬಿಸಿಲಿನ ಶಾಖದಿಂದ ಮೇಲೆ ಆವಿಯಾಗಿ ಹೋಗಿ ಅಲ್ಲಿ ಅದು ಸಾಂದ್ರೀಕರಣಗೊಂಡು ಆ ಆವಿ ಏನಾಗುತ್ತೆ ಅಗೇನ್ ಮಳೆಯಾಗಿ ಭೂಮಿಗೆ ಬರುವಂಥದ್ದು. ಅಥವಾ ನೀವು ಮನೆಯಲ್ಲಿ ಯಾವುದಾದ್ರೂ ಒಂದು ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಟಾಗ ಅದರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿದಾಗ ಆ ಮುಚ್ಚಳದ ಮೇಲ್ಗಡೆ ಏನಾಗಿರುತ್ತೆ ಅಂದರೆ ನೀರು ಬಂದು ಕೂತಿರುತ್ತೆ. ಹೌದಾ? ಈ ಒಂದು ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಸಾಂದ್ರೀಕರಣ ಅಂಥೇಳಿ ಕರಿತೀವಿ. ಹಾಗಾದರೆ ಸ್ಫಟಿಕರಣ ಅಂದರೆ ಏನು? ಸ್ಫಟಿಕರಣ ಎಂದರೆ ದ್ರವ ಅಥವಾ ಅನಿಲದಲ್ಲಿರುವ ಪರಮಾಣುಗಳ ಅಥವಾ ಅಣುಗಳ ತಮ್ಮನ್ನು ತಾವು ಸ್ಫಟಿಕ ಎಂದು ಕರೆಯಲಾಗುವ ಹೆಚ್ಚು ಕ್ರಮಬದ್ಧವಾದ ಕಟ್ಟುನಿಟ್ಟಿನಿಂದ ರಚನೆಯಾಗಿರುವಂಥ ಒಂದು ಜೋಡಣೆಗೆ ನಾವು ಸ್ಫಟಿಕರಣ ಅಂತ ಕರಿತೀವಿ. ಅಂದರೆ ಇದು ಏನು? ಸ್ಫಟಿಕರಣ ಅಂದರೆ ಇದು ದ್ರವ ಅಥವಾ ಅನಿಲ ರೂಪದಲ್ಲಿ ಇರುವಂಥ ಒಂದು ಪರಮಾಣು. ಈ ಅಣುಗಳು ತಮ್ಮನ್ನು ತಾವು ಏನು ಮಾಡುತ್ತವೆ ಅಂದರೆ ಸ್ಫಟಿಕಗೊಳಿಸಿಕೊಂಡಿರ್ತವೆ ಮತ್ತು ಹೆಚ್ಚು ಕ್ರಮಬದ್ಧವಾದ ಕಟ್ಟುನಿಟ್ಟಿನ ಒಂದು ಚೌಕಾಕಾರದ ಬಾಕ್ಸ್ ರೀತಿಯಲ್ಲಿ ಇದು ಮಾಡಿಕೊಂಡು ಅತ್ಯಂತ ಅಚ್ಚುಕಟ್ಟಾಗಿ ಇದು ಕ್ರಮಬದ್ಧವಾಗಿ ಜೋಡಣೆ ಆಗಿರುವಂಥ ಈ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ ಅಂದರೆ ಸ್ಫಟಿಕರಣ ಅಂತ ಹೇಳಿ ಕರಿತೀವಿ. ಹಾಗಾದರೆ ಉತ್ಪತನ ಅಂದರೆ ಏನು? ಉತ್ಪತನ ಅಂದರೆ ಏನೇ? ದ್ರವ ಸ್ಥಿತಿಯ ಮೂಲಕ ಹಾದು ಹೋಗದೆ ಘನ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ವಸ್ತುಗಳ ಪರಿವರ್ತನೆಯಾಗುವುದನ್ನು ನಾವು ಉತ್ಪತನ ಕ್ರಿಯೆ ಅಂತ ಕರಿತೀವಿ. ದ್ರವ ಸ್ಥಿತಿಯ ಮೂಲಕ ಹಾದು ಹೋಗದೆ ಘನ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಹೋಗುವಂತಹ ಈ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಪ್ಪ ಅಂದರೆ ಉತ್ಪತನ ಅಂಥೇಳಿ ಕರಿತೀವಿ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನು? ಆಪ್ಷನ್ ನಂಬರ್ 4 ಉತ್ಪತನ ಆಗಿರುತ್ತೆ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಉತ್ಪತನ ಆಗಿರುತ್ತೆ. ಅಯೋಡಿನ್ ಮರಳಿನ ಮಿಶ್ರಣ. ಈಗ ಅಯೋಡಿನ್ ಅಂತಕ್ಕಂಥದ್ದು ಇರುತ್ತೆ. ಅಯೋಡಿನ್ ಅಂದರೆ ಉಪ್ಪು. ಇದನ್ನು ಕಾಯಿಸಿದಾಗ ನೀವು ನೋಡಿರಬೇಕು, ಅಯೋಡಿನನ್ನು ಕಾಯಿಸಿದಾಗ ಅದು ಯಾವುದೇ ರೀತಿಯಾದ ದ್ರವೀಕರಣಗೊಳ್ಳುವುದಿಲ್ಲ, ಅಂದರೆ ದ್ರವವಾಗಿಗೊಳ್ಳುವುದಿಲ್ಲ. ನೇರವಾಗಿ ಇದು ಶಾಖಕ್ಕೆ ಕಾದು ನೇರವಾಗಿ ಇದು ಆವಿಯಾಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆಗುವಂಥದ್ದು ಇದಕ್ಕೆ ನಾವು ಉತ್ಪತನ ಅಂಥೇಳಿ ಕರಿತೀವಿ. ಓಕೆ ಫ್ರೆಂಡ್ಸ್, GPSR ಎಕ್ಸಾಮಿನೇಷನ್ 2022 ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಈ ಒಂದು ಪ್ರಶ್ನೆ ಪತ್ರಿಕೆಯ 15ನೇ ಪ್ರಶ್ನೆವರೆಗಿನ ವಿಶ್ಲೇಷಣೆ ಈ ರೀತಿಯಾಗಿತ್ತು. ಉಳಿದ ಪ್ರಶ್ನೆಗಳ ಒಂದು ವಿಶ್ಲೇಷಣೆಯನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ.
ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.